ಅವೆಲ್ಲ ಪ್ರಶ್ನೆ ನಾನು ಕೇಳ್ತೀನಪ್ಪ. ಐ ಹ್ಯಾವ್ ಪ್ರಿಪೇರ್ಡ್. ನೋಡಿ ನನ್ನ ಹತ್ರ 17ಕ್ಕಿಂತ ಹೆಚ್ಚು ಪ್ರಶ್ನೆ ಇದೆ, ಬಿಜೆಪಿಗೂ ಇದೆ. ಬಟ್ ನಾನು ಕೇಳಿದ ಮೊದಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ನಾನು ಕೇಳಿದ ಫಸ್ಟ್ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇ ಇಲ್ಲ. ನೀವು ಕೊಡ್ಲಿಲ್ಲ ರಜಾಕ್ ಅವರೇ ಉತ್ತರ. ಬೇರೆ ಸಮುದಾಯದ ಉತ್ಸವಗಳಲ್ಲೂ ಕೂಡ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಹಿಂದೂ ಸಮುದಾಯದವರಿಗೂ ಕೂಡ ಪ್ರಾತಿನಿಧ್ಯ ಎಷ್ಟರಲ್ಲಿ ಇದೆ ಇದೆಯಾ ಅಂತ ನಾನು ಪ್ರಶ್ನೆ ಕೇಳಿದೆ. ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ ಅಂತ ಹೇಳಿದೆ. ನಮ್ಮ ಆಚರಣೆಗಳು ಸರ್ಕಾರಿ ಹಣದಿಂದ ನಡೆಯಲ್ಲ. ಇದು ಸರ್ಕಾರಿ ನಾವು ಮಾಡ್ತಿರೋದು ಯಾವುದೇ ನಮ್ಮ ಹಬ್ಬ ಆಗಿರ್ಲಿ, ರಂಜಾನ್ ಆಗಿರ್ಲಿ, ಬಕ್ರೀದ್ ಆಗಿರ್ಲಿ, ಮೊಹರಂ ಆಗಿರ್ಲಿ, ಯಾವ ನಮ್ಮ ಹಬ್ಬವೂ ಕೂಡ ನಮ್ಮ ಹಿಂದೂ ಫ್ರೆಂಡ್ಸ್ ಬರ್ದೇ ಇರ್ತಾರ. ನಾನು ಮಧ್ಯ ಮಾತಾಡ್ತಿಲ್ಲ ಅಶೋಕ್ ಗೌಡ್ರೆ, ನೀವು ಮಧ್ಯ ಮಾತಾಡಿದ್ರೆ ತಾವು ಮಾತಾಡಿದಾಗ ನಾನು ಅಬ್ಜೆಕ್ಟ್ ಮಾಡ್ಬೇಕಾಗುತ್ತೆ. I have behaved decently. I expect the same from you. Continue. I will speak. ಮಚ್ಲಿ ಮುಸಲ್ಮಾನ್ ಇದು ಬಿಟ್ಟು 10 ವರ್ಷದಲ್ಲಿ ಏನು ಕರೋಡ್ಪತಿ ನಡೀತಾ ಇದೆಯಾ? ನಿಮ್ಮನ್ನೇ ಕೇಳ್ಬಿಡ್ತೀನಿ ಶರತ್ ಅವರೇ, ನಿಮ್ಮನ್ನ ಕೇಳ್ತೀನಿ. ಈಗ ಹಿಂದೂಗಳ ಉತ್ಸವದಲ್ಲಿ ಅನ್ಯ ಧರ್ಮೀಯರು ಭಾಗಿಯಾದ್ರೆ ತಪ್ಪೇನಪ್ಪ? ಸರ್ಕಾರದ ಕ್ರಮ ನಾವು ಪ್ರಶ್ನೆ ಮಾಡೋಣ, ಇನ್ ಕೇಸ್ ಅದು ತಪ್ಪಿದ್ರೆ. ಬಟ್ ಭಾಗಿನೇ ಆಗಬಾರ್ದು. ರಜಾಕ್ ಅವ್ರು ಹೇಳ್ತಾ ಇದ್ದಾಗ ಉತ್ಸವ ನಡೀತಿದ್ರೆ ಅಲ್ಲಿ ವ್ಯಾಪಾರ ಮಾಡಬಾರ್ದು, ಅಲ್ಲಿಂದ 100 ಮೀಟರ್ ರೇಡಿಯಸ್ ಅಲ್ಲಿ ಯಾರು ಸುಳಿಲೇಬಾರ್ದು. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ಹೀಗೆ ಇರ್ಲಿಲ್ಲ, ನಿಮಗೂ ಗೊತ್ತು. ಅಂದ್ರೆ ಇದರಲ್ಲಿ ಒಂದು ಎಲ್ಲರೂ ಸ್ಪಷ್ಟ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಕರ್ನಾಟಕ ಎಂಡೋಮೆಂಟ್ ಆಕ್ಟ್, ಈಗ ರಜಾಕ್ ಅವರು ಕಾನೂನಿಗೆ ತುಂಬ ಗೌರವ ಕೊಡ್ತಾರಂತ ಅನಿಸ್ತದೆ. ಈ ಆಕ್ಟ್ ಪ್ರಕಾರನೇ 1997 ಆಕ್ಟ್ ಪ್ರಕಾರ ಹೇಳಿದ್ದಾರೆ, ನಮ್ಮ ಧಾರ್ಮಿಕ ಸಮಿತಿಯ ಅಥವಾ ಕಮಿಟಿಗಳಲ್ಲಿ ಅನ್ಯ ಧರ್ಮೀಯರಿಗೆ ಯಾವುದೇ ರೀತಿಯ ಅವಕಾಶ ಕೊಡಬಾರ್ದು ಅಂತ ಸ್ಪಷ್ಟ ಉಲ್ಲೇಖ ಇದೆ. ಎರಡನೇದು, ಈಗ ನಾವು ಹೇಳ್ತಾ ಇದ್ದೇವೆ, ಈಗ ನಮ್ಮ ದೇವಸ್ಥಾನಗಳು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುತ್ತಮುತ್ತ 100 ಮೀಟರ್ ರೇಡಿಯಸ್ ಅಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರ್ದು. ಇದೂ ಸಹ ಕಾನೂನು ಚೌಕಟ್ಟಿನಲ್ಲೇ ಇದೆ. ಇದೇ ಎಂಡೋಮೆಂಟ್ ಆಕ್ಟಿನಲ್ಲಿಯೇ ರಜಾಕ್ ಅವರೇ ಉಲ್ಲೇಖ ಇದೆ. ಹಾಗಾದ್ರೆ ನೀವು ಈ ಕಾನೂನಿಗೆ ಗೌರವ ಕೊಡ್ಬೇಕಂತ ಹೇಳುವಂತವ್ರು, ಇದು ನಿಜವಾಗಿ ನೀವು ಕೊಡ್ತಾ ಇರೋ ಗೌರವನ? ಇಲ್ಲ, ಡಬಲ್ ಸ್ಟ್ಯಾಂಡರ್ಡ್ ನಾವು ಹೇಳ್ತಾ ಇದ್ದೇವೆ. ನೀವು ನೋಡಿ, ಇದೇ ಮೊನ್ನೆ ಕಾನೂನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದಾಗ ಇದೇ ರೀತಿ ಬೊಬ್ಬೆ ಹೊಡೆದಂತವ್ರು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇವತ್ತು ಉತ್ತರ ಕೊಡಬೇಕಿದೆ. ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಿದೆ. ಮೊನ್ನೆ ಕಾನೂನನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಅದನ್ನ ಇಡೀ ವಿಶ್ವಾದ್ಯಂತ ಒಂದು ಚರ್ಚೆಗೆ ಗ್ರಾಸ ಮಾಡಿದವರು ಇವತ್ತು ಕಾನೂನು ಉಲ್ಲಂಘನೆ ಆಗಿದೆ. ಸೇರಿ ಒಂದು ಹಬ್ಬ, ಒಂದು ಊರಬ್ಬ ಆಚರಣೆ ಮಾಡುವಾಗ ಮೊನ್ನೆ ಕರಗದಲ್ಲಿ ಬಿಟ್ಟಿದ್ದಾರೆ. ಮೊನ್ನೆ ಕರಗದಲ್ಲಿ ಬಿಟ್ಟಿದ್ದಾರೆ. ಮೊನ್ನೆ ಕರಗದಲ್ಲಿ ರಜಾಕ್ ಅವರೇ ಬಿಟ್ಟಿದ್ದಾರೆ. ನಾವು ಹೇಳ್ತಾ ಇದ್ದೇವೆ ಉತ್ಸವದಲ್ಲಿ ಡಬಲ್ ಸ್ಟ್ಯಾಂಡರ್ಡ್. ಉದ್ದೇಶ ಏನು? ನಿಮ್ಮ ಉದ್ದೇಶ? ನಾನು ಕೇಳಿದ ಪ್ರಶ್ನೆ ಆಯ್ತು ರಜಾಕ್ ಅವರೇ, ಕೇಳಿಸ್ಕೊಂಡೆ ನಾನು. ಶರತ್ ಅವ್ರು ನಾನು ಸಿಂಪಲ್ ಪ್ರಶ್ನೆ ಕೇಳಿದ್ದು. ನೋಡಿ, ಕಾನೂನು, ಸರ್ಕಾರ, ಅದರ ನಿಯಮಗಳು ಇದೆಲ್ಲದಕ್ಕಿಂತ ಮೀರಿ ನಮ್ಮ ಸಮಾಜದಲ್ಲಿ ಒಂದು ಸಹಜವಾಗಿ ಸಹಬಾಳ್ವೆ ಅನ್ನೋದು ಇದ್ದೇ ಇದೆ, ಎಷ್ಟೋ ದಶಕದಿಂದ, ಶತಮಾನದಿಂದ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಆ ಸಹಿಷ್ಣುತೆಯನ್ನು ಮರ್ತು ನಾವೆಲ್ಲರೂ ವರ್ತಿಸ್ತಿದ್ದೀವಿ ಅಂತೇಳಿ? ತಪ್ಪೇನು? ಅದನ್ನು ಕಾನೂನಾತ್ಮಕವಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಬಲವಂತವಾಗಿ ಪ್ರಶ್ನೆ ಮಾಡೋಣ. ಸಹಜವಾಗಿರೋ ಸಹಬಾಳ್ವೆಯನ್ನು ಯಾಕೆ ಮರಿಬೇಕು ನಾವು ಅಂತ ಹೇಳಿ. ಖಂಡಿತ. ಆದರೆ ಯಾವಾಗ ನಮ್ಮ ಶ್ರದ್ಧಾ ಕೇಂದ್ರಗಳ ವಿಷಯದಲ್ಲಿ ರಾಜಕಾರಣಿಗಳು ಅಥವಾ ಅನ್ಯ ಧರ್ಮೀಯರು ಪ್ರವೇಶ ಮಾಡ್ತಾರೆ, ಇದು ಈಗಿನ ಒಂದು 50 ವರ್ಷ 70 ವರ್ಷದ ಇಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಯಾವುದೇ ರೀತಿಯ ಮೂರ್ತಿ ಪೂಜೆಯನ್ನು ವಿರೋಧ ಮಾಡುವಂಥವ್ರು ಇವತ್ತು ಕಮಿಟಿಗೆ ಬರುವಂಥದ್ದು, ಇವತ್ತು MLAಗಳು ಅನ್ಯ ಧರ್ಮೀಯ ಅಥವಾ ಅಧಿಕಾರಿಗಳು ಇವತ್ತು ಆ ಕಮಿಟಿಗೆ ಬರುವಂಥದ್ದು ಎಷ್ಟು ಸಮಂಜಸ? ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳ ಮಹತ್ವವೇ ಗೊತ್ತಿಲ್ಲದೆ ಇರುವಂತವರು ಇವತ್ತು ಆ ಒಂದು ಕಮಿಟಿಯಲ್ಲಿ ಬಂದು ಮುಂದಿನ ನಮ್ಮ ಆಚರಣೆಗಳಿಗೆ ಧಕ್ಕೆಯನ್ನು ತಂದ್ರೆ ಯಾರು ಅದಕ್ಕೆ ರಕ್ಷಣೆ ಕೊಡುವಂತವರು? ಧಕ್ಕೆ ಆಗ್ಬಿಡುತ್ತೆ. ಏನಾಗಿದೆ ಎಷ್ಟು ವರ್ಷಗಳಲ್ಲಿ? ಅಲ್ಲ, ನಿಮಗೆ ಮೂರ್ತಿ ಪೂಜೆನ ನೀವು ಇದು ಮಾಡೋದಿಲ್ಲ, ತಿರಸ್ಕಾರ ಮಾಡುವಂತವರು. ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಮಾತಾಡ್ಲಿಕ್ಕೆ ಬಿಡಿ. ನಾವು ಅದಕ್ಕೆ ಹೇಳ್ತಾ ಇದ್ದೇವೆ, ಈ ಒಂದು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಕಾನೂನು ಇರಬೇಕಾದ್ರೇನೆ ಇವತ್ತು ಅನ್ಯ ಧರ್ಮೀಯರನ್ನ
ಈ ಒಂದು ಕಮಿಟಿಗೆ ನೇಮಕ ಮಾಡುವಂತ ಇದೇನಿತ್ತು? ಇದ್ರ ಹಿಂದೆ 2 ಸರ್ಕಾರಗಳು ಬಿಜೆಪಿ ಯಾವುದೇ ಸರ್ಕಾರ ಇದು ನಾನು ಹಿಂದೂ ಆಗಿ ಕೇಳ್ತಾ ಇದ್ದೇನೆ ರಜಾಕ್ ಅವರೇ, ಹಿಂದೂ ಆಗಿ ಕೇಳ್ತಾ ಇದ್ದೆ, ಯಾವುದೇ ಸರ್ಕಾರ ಇದು ಸಹ ನಮ್ಮ ಶ್ರದ್ಧಾ ಕೇಂದ್ರಗಳ ಸಂದರ್ಭದಲ್ಲಿ ಬಟ್ ಚರ್ಚೆ ಯಡಳಿ ಅವರು ನೀವು ಇಲ್ದಿದ್ದಾಗ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡೆ, ಮತ್ತೊಂದ್ಸತಿ ಬಂದಿದ್ದೀರಿ, ವೆಲ್ಕಮ್ ಟು ದ ಶೋ. ಈಗ ಚರ್ಚೆ ಈ ತರದ ವಿಚಾರದಲ್ಲಿ ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರನೇ ಮುನ್ನೆಲೆ ಬರುತ್ತೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಡೆಲಿಬ್ರೇಟ್ ಆಗಿ ಹಿಂದೂ ಹೇಟಿಂಗ್ ಸಿಎಂ, ಹಿಂದೂ ವಿರೋಧಿ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆಯಾ ಅಂತ ಹೇಳಿ, ಅದಕ್ಕೋಸ್ಕರನೇ ಈ ರೀತಿಯಾದೆಲ್ಲ ಚರ್ಚೆ ಪದೇ ಪದೇ ಮುನ್ನೆಲೆಗೆ ಬರುತ್ತಾ ಅಂತ ಯಡಳಿ ಅವರು ಮಾಡಿದಾರಲ್ಲ. ನೀವೇ ಹೇಳ್ಬೇಕು, ಟ್ವೀಟೇ ಮಾಡಿದಾರಲ್ಲ ಹಿಂದೂ ವಿರೋಧಿ ಅವರ ಉದ್ದೇಶವೇ ಆಗಿರೋದ್ರಿಂದ ಧಾರ್ಮಿಕ ಸೌಹಾರ್ದತೆಯನ್ನ ಹಾಳು ಮಾಡುವುದರ ಮೂಲಕ ಹಿಂದೂ ಮತಗಳನ್ನ ಕ್ರೋಢೀಕರಿಸುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಆದರೆ ನಾವು ಹಿಂದೂ ಸಂಘಟನೆಯ ಸ್ನೇಹಿತರಿಗೆಲ್ಲರಿಗೂ ಹೇಳ್ತಾ ಇರೋದು, ಮೊಟ್ಟ ಮೊದಲನೇದಾಗಿ ಇವಾಗ 700 ವರ್ಷಗಳಿಂದ ಆ ಒಂದು ಹೊಸಕೋಟೆಯ ದೇವಸ್ಥಾನ ಇವತ್ತಿನವರೆಗೂ ಬ್ರಹ್ಮ ರಥೋತ್ಸವವನ್ನು, ಕರಗವನ್ನು ಎಲ್ಲ ಧರ್ಮೀಯರು ಸೇರಿ ಮಾಡ್ತಾ ಬಂದಿದ್ದಾರೆ 700 ವರ್ಷದಿಂದ. ಇಲ್ಲಿಯವರೆಗೂ ಯಾವುದೇ ಒಂದು ಅಪಸ್ವರವೂ ಇರಲಿಲ್ಲ. ಆದರೆ ಇನ್ನು ಇವರು ಬಿಜೆಪಿ ಸರ್ಕಾರ ಇದ್ದಾಗೂ ಸಹಿತ ಅಲ್ಲಿ ಸದಸ್ಯರು ಆಯ್ಕೆ ಆಗಿದ್ರು. ಆಮೇಲೆ ಇವ್ರು ಹೇಳ್ತಾ ಇದ್ರು ಧಾರ್ಮಿಕ ದತ್ತಿ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಧಾರ್ಮಿಕ ದತ್ತಿ ಕಾಯ್ದೆ ಬೇರೆ ವಿಚಾರ, ಇಲ್ಲಿರೋದು ಬರೀ ಬ್ರಹ್ಮ ರಥೋತ್ಸವ. ಅಂದರೆ ಒಂದು ರಥೋತ್ಸವ ಒಂದು ಸೀಮಿತವಾಗಿ ಒಂದು ಕಮಿಟಿ ಮಾಡಿದ್ದಾರೆ, ಕರಗಕ್ಕೆ ಸೀಮಿತವಾದ ಒಂದು ಕಮಿಟಿ ಮಾಡಿದ್ದಾರೆ. ಇದು ದೇವಸ್ಥಾನದ ಕಮಿಟಿ ಅಲ್ಲ, ದೇವಸ್ಥಾನದ ಒಂದು ಭಾಗ ಇದು. ಆದಾಗ ಈ ಹಿಂದಿನಿಂದಲೂ ಆ ಪರಂಪರೆ ಬಂದಿದೆ. ಇದು ಅಂದರೆ ಕೋಮು ಸೌಹಾರ್ದವನ್ನು ಕಾಪಾಡಲಿಕ್ಕೆ ಅಲ್ಲಿ ಇರ್ತಕ್ಕಂಥ, ನಿಮಗೆ ಗೊತ್ತಿಲ್ಲ, ಹೊಸಕೋಟೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿದ್ದಾರೆ. ಪ್ರತಿಯೊಬ್ಬ ಮುಸ್ಲಿಂ ವ್ಯಾಪಾರಿಗಳು ಸಹಿತ ಇದಕ್ಕೆ ಚಂದ ಕೊಡ್ತಾರೆ, ಇದಕ್ಕೆ ದುಡ್ಡು ಕೊಡ್ತಾರೆ. ಅಲ್ಲಿರ್ತಕ್ಕಂಥವ್ರು ಅದರಲ್ಲಿ ಒಬ್ಬರು ಮೆಂಬರ್ ಆಗಿರ್ತಾರೆ. ಇದು ಒಂದಲ್ಲ, ಕರ್ನಾಟಕದಾದ್ಯಂತ ಹಲವಾರು ಕಡೆ ಈ ಕೋಮು ಸೌಹಾರ್ದತೆ ಇಲ್ಲಿವರೆಗೂ ನಡೀತಾ ಬಂದಿದ್ದಾವೆ. ನಮ್ಮ ಊರಲ್ಲಿ ಇವತ್ತರೂ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಅದೇನು ಅಲ್ಲ ಏನದು ಒಂದು ಹಬ್ಬ ಬರುತ್ತೆ ಅವ್ರದ್ದು, ಆ ಹಬ್ಬವನ್ನ ಹಿಂದೂಗಳೇ ಕಮಿಟಿ ಮಾಡ್ತಾರೆ, ಅವರೇನೇ ಸದಸ್ಯರಾಗ್ತಾರೆ. ಮೊಹರಂ ಅಲ್ಲ, ಅಲ್ಲ ಇದು ಅದನ್ನು ಕುಡಿಸ್ಕೊಂಡು ಹೋಗ್ತಾರೆ. ನಾನು ಹೇಳ್ತೀನಿ ನಿಮ್ಗೆ ನೆನಪಂದ ತಕ್ಷಣನೇ ಸಹಿತ ಅಲೆದೇವರು ಹಬ್ಬ ಅಂತ ಮಾಡ್ತಾರೆ. ಅಲೆದೇವ್ರ ಹಬ್ಬದಲ್ಲಿ ಇರೋರೆಲ್ಲರೂ ಹಿಂದೂಗಳೇ, ಕಮಿಟಿಯಲ್ಲೂ ಅವರೇ ಇರೋದೆ, ಒಂದೇ ಒಂದು ಮುಸ್ಲಿಂ ಕಮಿಟಿ ಇಲ್ಲ. ಇದು ಕೋಮು ಸೌಹಾರ್ದತೆ. ಕೋಮು ಸೌಹಾರ್ದತೆನ ಹಾಳು ಮಾಡೋದು ಬೇಕಾಗಿಲ್ಲ. ಹಿಂದೂ ಸಂಘಟನೆಯವರು ಇವಾಗ ಯಾಕೆ ಎಲ್ಲಿ ಹೋದ್ರು ಮುಸ್ಲಿಂ ಅಂತ ತರ್ತೀರಿ? ನೀವು ಮಾತಾಡಿ ಸರ್, ನಾನು ಮಾತಾಡಿಲ್ಲ. ನೀವು ಎಲ್ಲಾದ್ರಲ್ಲೂ ಮುಸ್ಲಿಂ ಯಾಕೆ ಇದೇ ಪ್ರಶ್ನೆಯನ್ನ ನಮಗೆ ಹಿಂದೂಗಳಿಗೆ ಅವಕಾಶ ಕೊಡ್ಲಿಕ್ಕೆ ಹೇಳ್ತೀರಾ? ಕೊಡಬೇಕು, ಕೊಡ್ಲಿಕ್ಕೆ ಹೇಳಿ. ಮುಸ್ಲಿಂಗಳ ಕಮಿಟಿಯಲ್ಲಿ, ಕ್ರಿಶ್ಚಿಯನ್ ಕಮಿಟಿಯಲ್ಲಿ ಹಿಂದೂಗಳಿಗೆ ಅವಕಾಶ ಕೊಡ್ತಾರ? ಈ ಕಡೆ ಅವಕಾಶ ಕೊಡ್ಲಿಕ್ಕೆ ಹೇಳಿ, ಅವಕಾಶ ಕೊಡ್ಲಿಕ್ಕೆ ಹೇಳಿ. ಹೌದಾ? ಅವಕಾಶ ಕೊಡ್ಲಿಕ್ಕೆ ಹೇಳಿ. ಕೇಳಿ, ನಾವು ಬಹುಸಂಖ್ಯಾತರು ಹಿಂದೂಗಳು, ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ಒಂದು ದೊಡ್ಡದಾದಂತ ಮಾರ್ಗವನ್ನು ಹಾಕಿಕೊಡೋಣಂತೆ. ಆಯ್ತು, ನಮ್ಮ ಹಬ್ಬಕ್ಕೆ ನೀವು ಯಾರು ಸುಮ್ಮನೆ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ, ರಾತ್ರಿ ತಗೊಂಡೋಗ್ರೆ ಕಲ್ ಬಿಸಾಕ್ತಾರೆ, ಇಲ್ಲ ಹಂದಿ ತಗೊಂಡು ಪ್ರಶ್ನೆಗೆ ಉತ್ತರವನ್ನು ಕೊಡಿ. ವೀಕ್ಷಕರು ನೋಡ್ತಾ ಇದ್ದಾರೆ, ವಿಷಯಾಂತರ ಮಾಡಬೇಡಿ, ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ಸಿಂಪಲ್ ಪ್ರಶ್ನೆ, ನಮ್ಮ ಸಿಂಪಲ್ ಪ್ರಶ್ನೆ, ನಮ್ಮ ಸಿಂಪಲ್ ಪ್ರಶ್ನೆ. ಕೇಂದ್ರಗಳಿದಾವಲ್ಲ, ಅವು ಸರ್ವ ಜನಾಂಗದ ಶಾಂತಿಯ ತೋಟಗಳಾಗಬೇಕು. ಒಂದು ನಿಮಿಷ ಅಶೋಕ್ ಗೌಡ್ರೆ ಅವರೇ ಹೇಳ್ದಾಗೆ ಏನಂದ್ರೆ ಎಲ್ಲಾ ಶ್ರದ್ಧಾ ಕೇಂದ್ರಗಳು ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲ ದೇವಸ್ಥಾನ ಮಾತ್ರ ಅಲ್ಲ. ಅವ್ರು ಇದು ಊಟಕ್ಕೆ ಎಲ್ಲಾರು ಕರೆದ್ಬಿಟ್ಟು ಊಟಕ್ಕೆ ಹಾಕಲ್ವಾ ಅವರು ಸಹಿತ? ನೆನ್ಪಿಟ್ಕೊಳ್ಳಿ, ನಾವು ಹಾಕೋದಿಲ್ವಾ? ನಾವು ಜಾತ್ರೆಗಳನ್ನ ಮಾಡೋದಿಲ್ವಾ? ಜಾತ್ರೆಗಳಲ್ಲಿ ನೀವು ಬರಬೇಡಿ ಅಂತ ಯಾವ ಊರಲ್ಲಿ ಹೇಳೋದಿಲ್ಲ ನಾವು. ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೇವೆ, ಇದು ಕಾನೂನಿನಲ್ಲೇ ಇರುವಂತದ್ದು. ಶರತ್ ಅವರೇ, ಒಂದು ರಿಕ್ವೆಸ್ಟ್ ಶರತ್ ಅವರೇ.